ಮಹಾರಾಷ್ಟ್ರದ ಅತ್ಯಂತ ವರ್ಣರಂಜಿತ ರಾಜಕಾರಣಿ ಹಾಗೂ ತಳಮಟ್ಟದಿಂದ ಶರದ್ ಪವಾರ್ ಅವರ ಹೆಸರಿದ್ದರೂ ನೆವ್ಯೂ ಆಗಿ ತನ್ನನ್ನು ತಾನೇ ರೂಪಿಸಿಕೊಂಡಿದ್ದ ರಾಜಕೀಯವಾಗಿ ಅಜಿತ್ ಪವಾರ್ ನಿಧನರಾಗಿದ್ದಾರೆ. ಇವತ್ತು ಬೆಳಿಗ್ಗೆ ಮುಂಬೈಯಿಂದ ಅವರು ಬಾರಾಮತಿಗೆ ಖಾಸಗಿ ವಿಮಾನದಲ್ಲಿ ಪ್ರಯಾಣಿಸುತ್ತಿದ್ದಾಗ ವಿಮಾನ ಅಪಘಾತಕ್ಕೆ ಈಡಾಗಿ ಕ್ರ್ಯಾಶ್ ಆಗಿ ವಿಮಾನದ ಒಳಗಡೆ ಇದ್ದ ಯಾರೂ ಬದುಕಿಲ್ಲ. ಅದೇ ರೀತಿ ಅಜಿತ್ ಪವಾರ್ ಕೂಡ. ವಿಮಾನದಲ್ಲಿ 5 ಜನ ಇದ್ದರು, 5 ಜನ ಸಜೀವ ದಹನವಾಗಿದ್ದಾರೆ. ಬಾರಾಮತಿಯ ಏರ್ಪೋರ್ಟ್ ಅಂತಿದ್ದಾರೆ, ಅದು ಏರ್ಪೋರ್ಟು ಏರ್ ಸ್ಟ್ರಿಪ್ಪು ನನಗೆ ಐಡಿಯಾ ಇಲ್ಲ ಕರೆಕ್ಟಾಗಿ. ಇಟ್ ಲುಕ್ಸ್ ಲೈಕ್ ಎನ್ ಏರ್ ಸ್ಟ್ರಿಪ್. ಅದು ಏರ್ಪೋರ್ಟ್, ರೆಗ್ಯುಲರ್ ಏರ್ಪೋರ್ಟ್ ಪಕ್ಕದಲ್ಲೇ ಆಗಿರೋದು. ರನ್ವೇ ಇದೆ ಅಂದರೆ ಏರ್ಪೋರ್ಟ್ ಏನ್ರಿ? ಏರ್ಪೋರ್ಟ್ ಆರ್ ಏರ್ ಸ್ಟ್ರಿಪ್ ಗೊತ್ತಿಲ್ಲ, ಮೇ ಬಿ ಯಾವುದೋ ಒಂದಿರುತ್ತೆ, ಪಾಸಿಬಲ್. ಟೇಬಲ್ ಟಾಪ್ ಅಂತಿರೋದ್ರಿಂದ 5 ಜನ ಆ ಏರ್ಪೋರ್ಟ್ನ ಸಮೀಪದಲ್ಲೇ ಆಗಿರುವಂತಹ ಈ ಅಪಘಾತಕ್ಕೆ ಬಲಿಯಾಗಿದ್ದಾರೆ. ಅಜಿತ್ ಪವಾರ್ ಅವರ ಜೊತೆಗೆ ಸೆಕ್ಯೂರಿಟಿ ಅಧಿಕಾರಿಯಾಗಿದ್ದಂಥವರು PA ಹಾಗೂ ವಿಮಾನದ ಕ್ಯಾಪ್ಟನ್ಗಳಾದ ಸುಮಿತ್ ಕಪೂರ್, ಶಾಂಭವಿ ಪಾಠಕ್ ಅವರು ಕೂಡ ಉಳಿದಿಲ್ಲ. ಬಹುತೇಕ ಎಲ್ಲ ಮೃತರನ್ನು ಅವರ ಬಟ್ಟೆನೋ, ವಾಚೋ, ಸರಾನೋ, ಕೈಯಲ್ಲಿದ್ದೋ ಕಾಲಲ್ಲಿದ್ದೋ ಯಾವುದೋ ಒಂದರ ಮೂಲಕ ಗುರುತಿಸಿದ್ದಾರೆ. ಹಾಗೆ ನೋಡಿದ್ರೆ ವಿಮಾನ ಅಪಘಾತ ರನ್ವೇಯಿಂದ ಸುಮಾರೊಂದು 80ರಿಂದ 100 ಮೀಟರ್ ಒಳಗಡೆನೆ ಆದಂಗೆ ಕಾಣಿಸ್ತಾ ಇದೆ ಮೇಲ್ನೋಟಕ್ಕಲ್ಲ, ಆಗಿರೋದೇ ಅಷ್ಟರಲ್ಲಿ. ಅದರ ವಿವರಗಳಿಗೆ ಆಮೇಲೆ ಬರ್ಬೋದು, ಏನು ಅಂತ ನೋಡೋಣ. ಪ್ರತ್ಯಕ್ಷದರ್ಶಿಗಳು ಹೇಳ್ತಿರೋ ಪ್ರಕಾರ ರನ್ವೇ ಬಳಿನೇ ಹಾರ್ತಾ ಇತ್ತು. ಇನ್ನೇನದು ಸಮೀಪಕ್ಕೆ ಬಂದಾಗ ಇದ್ದಕ್ಕಿದ್ದಂತೆ ಈ ದುರಂತ ಸಂಭವಿಸಿದೆ. ರನ್ವೇ ಹೊರಗಡೆ ಹಲವು ಬಾರಿ ಸ್ಫೋಟ ಆಯಿತು. ಪೀಸ್ ಆಗೋಗಿದೆ ವಿಮಾನ, ಹೆಚ್ಚು ಕಡಿಮೆ ಅಂದರೆ ಫ್ಯೂಸಿಲಾಜ್ ಪೀಸ್ ಆಗೋಗಿದೆ, ಒಡೆದೋಗಿದೆ, ಕಿತ್ಕೊಂಡೋಗಿದೆ ಮತ್ತು ಬೆಂಕಿ ಹತ್ಕೊಂಡಿದೆ. ಬಹು ಸಹಜ, ಆ ಇಂಪ್ಯಾಕ್ಟಲ್ಲಿ ಆದಾಗ ಬೆಂಕಿ ಹತ್ಕೊಳ್ಳುತ್ತೆ. ಬಿಕಾಸ್ ಫ್ಯೂಯಲ್ಲು ATF ತುಂಬ ಕಂಬಸ್ಟಬಲ್ಲು, ಹಾಗಾಗಿ ಭಾಳ ಕ್ವಿಕ್ಕಾಗಿ ಬೆಂಕಿ ಹತ್ಕೊಂಡಿರುತ್ತೆ. ಬಟ್ ಅದು ಬೇಗ ಸ್ಪ್ರೆಡ್ ಆಗೋಗಿದೆ, ಹಾಗಾಗಿ ಯಾರಿಗೂ ಯಾವುದೇ ರೀತಿಯಲ್ಲಿ ಅದು ಬಚಾವಾಗಲ್ಲ. ಫಸ್ಟ್ ಇಂಪ್ಯಾಕ್ಟ್ ಪ್ರಾಬ್ಲಮ್ಮು, ಆಮೇಲೆ ಬೆಂಕಿ ಪ್ರಾಬ್ಲಮ್ ಎರಡೂ ಆಗೋಗಿದೆ. ಹಾಗಾಗಿ ಒಬ್ಬರಿಗೂ ಉಳಿಯೋಕ್ಕೆ ಚಾನ್ಸ್ ಸಿಕ್ಕಿಲ್ಲ ಅಲ್ಲಿ. ಇದರಿಂದ ಮಹಾರಾಷ್ಟ್ರ ನಡುಗಿ ಹೋಗಿದೆ ಹೆಚ್ಚು ಕಡಿಮೆ. ವಿಸಿಬಲಿ ಮೇಲ್ನೋಟಕ್ಕೆ ಕಾಣಿಸುವಂತೆ ಅಲ್ಲಿಯ ಮುಖ್ಯಮಂತ್ರಿ ಫಡ್ನವೀಸ್ ಆಗಲಿ ಅಥವಾ ಉಪಮುಖ್ಯಮಂತ್ರಿ ಏಕನಾಥ್ ಶಿಂದೆ ಆಗಲಿ ಮತ್ತು ಹಿರಿಯ ಶರದ್ ಪವಾರ್ ಅವರಾಗಲಿ ಎಲ್ಲರೂ ಕುಗ್ಗು ಹೋಗಿದ್ದಾರೆ ಕಂಪ್ಲೀಟ್ಲಿ. ಈ ಅಕಾಲಿಕ ಸಾವಿಗೆ NCP ನಾಯಕರಂತೂ ತಲೆ ಮೇಲೆ ಕೈ ಹೊತ್ಕೊಂಡು ಕೂತಿದ್ದಾರೆ, ಒಂದೇ ಸಮನೆ ಗೋಳಾಡ್ತಿದ್ದಾರೆ ಎಲ್ಲರೂ. ಆಸ್ಪತ್ರೆಗೆಲ್ಲ ಬಂದಿದ್ದಾರೆ. ಈಗ ಆಸ್ಪತ್ರೆಯಿಂದ ಅವರ ಪಾರ್ಥಿವ ಶರೀರವನ್ನು ಅಲ್ಲೇ ಬಾರಾಮತಿಲಿರುವ ಒಂದು ಶಾಲೆಗೆ ತರಲಾಗಿದೆ. ಆ ಶಾಲೆಯಲ್ಲಿ ಸಾರ್ವಜನಿಕ ದರ್ಶನಕ್ಕೆ ಇಡಲಾಗಿದೆ. 3 ದಿನ ಅಲ್ಲಿಯ ರಾಜ್ಯ ಸರ್ಕಾರ ಶೋಕಾಚರಣೆಯನ್ನು ಘೋಷಣೆ ಮಾಡಿದೆ. ನಾಳೆ ಬೆಳಿಗ್ಗೆ ಬಾರಾಮತಿನಲ್ಲೇ ಅಂತ್ಯಕ್ರಿಯೆ ನಡೆಯುತ್ತೆ. ಬಾರಾಮತಿ ಹಾಗೆ ನೋಡಿದ್ರೆ ಅಂದರೆ ಸಾಮಾನ್ಯವಾಗಿ ಎಲ್ಲರೂ ವಾಪಸ್ಸು ಮರಳಿ ಮನೆಗೆ ಬರ್ತಾರೆ ಅಂತ ಅಂತಾರೆ. ಇವರು ಎಲ್ಲೋ ಬಾರಾಮತಿಯ ಒಂದು ಭಾಗದಲ್ಲಿ ಬಂದು ಅಂದರೆ ಆ ಪ್ರದೇಶದಲ್ಲಿ ಹುಟ್ಟಿ ಅಲ್ಲೇ ತನ್ನ ಹೆಸರನ್ನು ಮಾಡಿ ಅಲ್ಲೇ ಸಿರಿವಂತಿಕೆಯನ್ನು ಪಡೆದು ಅಲ್ಲೇ ರಾಜಕಾರಣದಲ್ಲಿ ಮೇಲಕ್ಕೆ ಬಂದು ಅಂತಿಮವಾಗಿ ತನ್ನ ಸಾವಿಗೂ ಅಲ್ಲಿಗೆ ವಾಪಸ್ ವಿಸಿಟ್ ಮಾಡ್ದಂಗೆ ಕಾಣಿಸ್ತಾ ಇದೆ. ಪುಣೆ ಮತ್ತು ಈ ಬಾರಾಮತಿಯ ವೆಸ್ಟರ್ನ್ ಮಹಾರಾಷ್ಟ್ರ, ಈ ಕಡೆ ಭಾಗದ ಮಹಾರಾಷ್ಟ್ರದಲ್ಲಿ ಪವಾರ್ ಕುಟುಂಬದ ಅತ್ಯಂತ ಹಿಡಿತ ಇರುವಂತಹ ಪ್ರದೇಶ. ಸಕ್ಕರೆ ಕಾರ್ಖಾನೆಗಳ ರಾಜಕಾರಣ ಮತ್ತು ಸಹಕಾರ ಸಂಘಗಳ ಶಕ್ತಿ, ಪವರ್, ಪೊಲಿಟಿಕಲ್ ಪವರ್, ಈ ಎರಡರನ್ನು ಮೇಳೈಸಿಕೊಂಡು ರಾಜಕೀಯವನ್ನು ಕಟ್ಟಿಕೊಂಡು ಬಂದಂತಹ ಶರದ್ ಪವಾರ್ದ ಸೀನಿಯರ್. ಮತ್ತು ಶರದ್ ಪವಾರ್ ಅವರಿಗೆ ಗಂಡು ಮಕ್ಕಳು ಇಲ್ಲದ ಕಾರಣ, ಒಬ್ಬಳೆ ಹೆಣ್ಣು ಮಗಳವ್ರಿಗೆ, ಹಾಗಾಗಿ ಬಹುಶಃ ನೆವ್ಯೂ ಆಗಿದ್ದಂಥ ಅಜಿತ್ ಪವಾರ್ ಆ ಸ್ಥಾನವನ್ನು ತುಂಬಿದವರ ರೀತಿ ಕೆಲಸವನ್ನು ಆರಂಭದಿಂದ ಮಾಡ್ಕೊಂಡು ಬಂದರು. ಹಿ ಸ್ಟಾರ್ಟೆಡ್ ಇಸ್ ಜರ್ನಿ ಸಮ್ವೇರ್ ಅರೌಂಡ್ 1980 ಟೈಪಲ್ಲೆಲ್ಲೋ, 1980-81 ಟೈಪಲ್ಲೆಲ್ಲ ಶುರು ಮಾಡಿಕೊಂಡ್ರು. 1990s ಅವರು ಮೊದಲನೇ ಬಾರಿಗೆ ರಾಜಕಾರಣಕ್ಕೆ ಪ್ರವೇಶ ಮಾಡಿ ಕಂಟೆಸ್ಟ್ ಮಾಡಿ ಗೆದ್ದು ಬಂದರು. ಅಸೆಂಬ್ಲಿಗೆ ಬಂದರು, ನಂತರ ಪಾರ್ಲಿಮೆಂಟ್ಗೆ ಹೋದರು. ಪವಾರ್ ಅವರು ಡಿಫೆನ್ಸ್ ಮಿನಿಸ್ಟರ್ ಆಗಿ ಪಾರ್ಲಿಮೆಂಟ್ಗೆ ಹೋದಾಗ ಅವರು ವಾಪಸ್ಸು ಬಾರಾಮತಿ ವಿಧಾನಸಭಾ ಕ್ಷೇತ್ರಕ್ಕೆ ವಾಪಸ್ ಬಂದರು. ಜನರಲಿ ಪವಾರ್ ಫ್ಯಾಮಿಲಿಯ ಸಾಮ್ರಾಜ್ಯ ಇದ್ದಂತೆ ಆ ಭಾಗ. ಯಾರು ಏನು ಬೇಕಾದ್ರೂ ಮಾಡ್ಕೋಬೋದು, ಆ ಜಾಗದಲ್ಲಿ ಏನು ಮಾಡ್ಕೊಳಕ್ಕಾಗಲ್ಲ ಯಾವನಿಗೂ ಅಂತ. ಏನು ಹೇಳ್ತಾರೋ ಅದೇ ನಡೆಯೋದಲ್ಲಿ ಅಂತ. ಪವಾರ್ ಅವರ ಈ ಅತ್ಯಂತ ಶಕ್ತಿಗೆ ಹಿಂದ್ಗಡೆ ದುಡಿತಾ ಇದ್ದಿದ್ದು ಅಜಿತ್ ಪವಾರ್ ಎನ್ನುವುದು ಬಹುಜನರ ಅರಿವಿಗಿತ್ತು. ಈ ಥರ ಬಹಳ ರಾಜಕಾರಣಿಗಳ ಜೀವನದಲ್ಲಿ
ಬೆನ್ನ ಹಿಂದೆ ಒಬ್ಬರು ದುಡಿತಾ ಇರ್ತಾರೆ. ಫಾರ್ ಎಕ್ಸಾಂಪಲ್, ನಾನು ಹೇಳ್ತಿದ್ದೀನಿ ಅನ್ಕೋಬೇಡಿ, ಈ ಡಿ ಕೆ ಶಿವಕುಮಾರ್ ಹಿಂದೆ ಸುರೇಶ್ದು ನೆರಳು ಕಾಣ್ತಾನೇ ಇರುತ್ತೆ ನಿಮಗೆ ಸದಾಕಾಲ. ಅವ್ರ ನೆರಳಾಗೆ ಕಾಣುತ್ತೆ ನೋಡಿ ಅದು. ಹಾಗೆ ಒಬ್ರಿಗೊಬ್ರು ಯಾರೋ ದುಡಿತಾರಲ್ಲಿ, ಒಬ್ಬರ ಹಿಂದೆ ಒಬ್ಬರು ಇರ್ತಾರಲ್ಲಿ, ಅವರು ದುಡಿತಾರ ಅದಕ್ಕೆ. ಅಜಿತ್ ಪವಾರ್ ತಳಮಟ್ಟದ ರಾಜಕಾರಣಿ, ತಳಮಟ್ಟದಿಂದಾನೇ ಮೇಲೆ ಬಂದಿದ್ದು. ಹಾಗಾಗಿ ಹಿ ವಾಸ್ ಏಬಲ್ ಟು ಈಸಿಲಿ ಮ್ಯಾನೇಜ್ ದಿ ಪಾಲಿಟಿಕ್ಸನ್ನು ಮತ್ತು ಪಾರ್ಟಿಯನ್ನು. ಪವಾರ್ ಅವರ ಜೊತೆನೇ ಇದ್ದರು, ಹಾಗಾಗಿ ಬಹು ಸಹಜವಾಗಿ ರಾಜಕಾರಣದಲ್ಲಿ ಮೇಲಕ್ಕೆ ಬಂದರು. ನಂತರದ ಕಥೆಗಳು ಬೇರೆ, ಅದಕ್ಕೆ ಆಮೇಲೆ ಬರೋಣ. ಫಸ್ಟು ಆಕ್ಸಿಡೆಂಟ್ ಡೀಟೇಲ್ಸ್ ಹೋಗ್ಬಿಡೋಣ, ಪೊಲಿಟಿಕಲಿ ಏನು ಅಂದಾಗ ಅಲ್ಲಿಗೆ ಬರೋಣ. ಮಹಾರಾಷ್ಟ್ರದಲ್ಲಿ ಸ್ಥಳೀಯ ಸಂಸ್ಥೆಗಳ ಚುನಾವಣಾ ಪ್ರಚಾರ ಕಾರ್ಯ ಇತ್ತು. ಹಾಗಾಗಿ ಅಜಿತ್ ಪವಾರ್ ತೆರಳ್ತಾ ಇದ್ರು. ಬಾರಾಮತಿಯಲ್ಲಿ 4 ಕಡೆ ಸಾರ್ವಜನಿಕ ಸಭೆಯನ್ನ ನಿಗದಿಪಡಿಸಲಾಗಿತ್ತು. ಹಾಗಾದ್ರೆ ವಿಮಾನ ಪತನ ಆಗಿದ್ದು ಹೇಗೆ, ಏನ್ ಕಾರಣ ಇರಬಹುದು ನೋಡೋಣ. ಕಾರಣನ ಇಷ್ಟು ಬೇಗ ಹಾರಿ ಹೇಳಿ ಬಿಡುವುದಕ್ಕೆ ಇದು ಯಾವುದೋ ಒಂದು ಸಣ್ಣದಾದಂಥ ವ್ಯವಹಾರ ಅಲ್ಲ. ಇದಕ್ಕೆ ಒಂದು ತನಿಖೆ ಆಗಬೇಕು, ಆಗತ್ತೆ. ಬಹಳ ಜನ ಇವತ್ತು ಭಾರತದಲ್ಲಿ ಇತ್ತೀಚಿನ ವರ್ಷಗಳಲ್ಲಿ, ಕಳೆದ 10 ವರ್ಷದಲ್ಲಿ ಈ ಗಟ್ಟರ್ ಪಾಲಿಟಿಷಿಯನ್ಸ್ ಬಂದಿದ್ದಾರೆ. ಗಟ್ಟರ್ ಪಾಲಿಟಿಷಿಯನ್ಸ್ ಅಂದರೆ ಕೊಳಚೆ ಚರಂಡಿಯಲ್ಲಿ ಬೆಳಗ್ಗೆ ಎದ್ದು ಸ್ನಾನ ಮಾಡುವ ರಾಜಕಾರಣಿಗಳು ಇವರೆಲ್ಲ. ಅವ್ರಿಗೆ ಆ ವಾಸನೆ ಬಂದ್ರೇನೆ ಅವ್ರ ಮೈ ಅವ್ರಿಗೆ ಖುಷಿ. ದೇಶ ಎಲ್ಲ ನನ್ನನ್ನು ನೋಡ್ತಾ ಇದೆ ನನ್ನ ವಾಸನೆಯಿಂದ ಅಂತ. ಇಂಥ ದುಷ್ಟ ರಾಜಕಾರಣಿಗಳು. ಹಾಗಾಗಿ ಅವ್ರ ಥರ ಮಾತಾಡೋಕ್ಕಾಗಲ್ಲ. ತನಿಖೆ ಯಾವುದೇ ವಿಮಾನವಾದಾಗ, ಈ ರೀತಿ ಅಪಘಾತಕ್ಕೆ ಯಾವುದೇ ಕಾರಣಕ್ಕೆ ಆದರೂ ತನಿಖೆ ಆಗಬೇಕು, ಆಗತ್ತೆ. ದಟ್ ಇಸ್ ಮ್ಯಾಂಡೇಟರಿ. ಯಾವ ಪ್ರೊಫೈಲ್ ಆದ್ರೂ ಇರಲಿ, ಪ್ರೊಫೈಲೇ ಇಲ್ದಿರಲಿ, ಯಾರಾದರೂ ಸಾಯ್ಲಿ, ಯಾರು ಸಾಯ್ದೇನೂ ಇರಲಿ, ಏನೇ ಸಣ್ಣ ಅಪಘಾತ ಏನಾದರೂ ಆಗಬೇಕು. ತನಿಖೆ ಆಗಲಿ. ಹೆಲಿಕಾಪ್ಟರ್ ಹಾರ್ತಾ ಇದ್ದಾಗ ಅದರ ರೂಟ್ ಬಿಟ್ಟು ಬೇರೆ ಕಡೆ ಹೋಗೋದು, ಪರ್ಮಿಷನ್ ಇಲ್ಲದೆ ಇರೋ ಕಡೆ ಇಳಿದ್ರೆ ಎನ್ಕ್ವೈರಿ ಆಗತ್ತೆ. ಯಾಕಾಯ್ತು? ಒಮ್ಮೆ ದೇವೇಗೌಡರು ಬರ್ತಿದ್ರು, ಎಲ್ಲಿಂದಾನೋ ಅವ್ರನ್ನ ಹತ್ತಿಸ್ಕೊಳ್ಳೋಕ್ಕೆಲ್ಲ ತುಮಕೂರು ಹತ್ರ ಇಳಿಸ್ಬಿಟ್ರು ವಿಮಾನನ, ಹೆಲಿಕಾಪ್ಟರ್ನ. ರೇವಣ್ಣ ಅಥವಾ ಕುಮಾರಸ್ವಾಮಿ ಅವರು ಇದ್ದಿದ್ರು ಅಂದಾಗ ಎನ್ಕ್ವೈರಿ ವಾಸ್ ಆರ್ಡರ್ಡ್ ಆನ್ ದಿ ಪೈಲಟ್. ಹೆಂಗೆ ಇಳಿಸ್ದೆ ನೀನು ಅದನ್ನಲ್ಲಿ ಅಂತ. ಹಾಗಾಗಿ ಇದು ವೆರಿ ಕಾಮನ್ಲಿ ನಡಿಬೇಕಾದ, ಹಾಗಾಗಿ ಇದರಲ್ಲೂ ನಡೆಯುತ್ತೆ. ಓಕೆ, ಹಾಗಿದ್ರೆ ಹೇಗಾಯಿತು ಅನ್ನೋಕ್ಕೆ ಆರಂಭಿಕ ಸೂಚನೆಗಳು ಒಂದಷ್ಟು ಎಲ್ಲ ಅಪಘಾತಗಳಲ್ಲಿ ಲಭಿಸುತ್ತೆ. ಇದರಲ್ಲೂ ಲಭಿಸಿದಂಗೆ ಕಾಣಿಸ್ತಾ ಇದೆ. ಮೇಲ್ನೋಟಿ, ಮುಂಬೈಯಿಂದ ಬೆಳಗ್ಗೆ 8 ಗಂಟೆ 10 ನಿಮಿಷಕ್ಕೆ ಈ ವಿಮಾನ ತನ್ನ ಪ್ರಯಾಣವನ್ನು ಆರಂಭ ಮಾಡಿದೆ. ಇದು ಖಾಸಗಿ ವಿಮಾನ, ಲೇಯರ್ ಜೆಟ್. ಇದು ಬೊಂಬಾರ್ಡಿಯರ್ ಕಂಪನಿದು. ಇಟ್ಸ್ ನಾಟ್ ಅ ಬ್ಯಾಡ್ ಎಕ್ವಿಪ್ಮೆಂಟ್ ನನ್ನ ಪ್ರಕಾರದಲ್ಲಿ. ಅಂದರೆ ನನಗಿರುವ ಕನಿಷ್ಠ ಜ್ಞಾನದಲ್ಲಿ ನಾನು ಹೇಳ್ತಾ ಇದ್ದೀನಿ, ಇಟ್ಸ್ ನಾಟ್ ಅ ಬ್ಯಾಡ್ ವಿಮಾನ ಅಲ್ಲ ಅದು. ಇಟ್ಸ್ ಅ ಗುಡ್ ಒನ್. ಅದು ಆ್ಯಕ್ಚುಲಿ ಎಕ್ಸಿಕ್ಯೂಟಿವ್ ಜೆಟ್ ಅದು. ಅಂದರೆ ಅದಕ್ಕೆ ಸ್ಪೀಡು ಇದೆ ಮತ್ತು ಐಷಾರಾಮಿ ಆದಂತಹ ಇದು ಇದೆ. ಇಟ್ಸ್ ಅ ಗುಡ್ ಇದು. ಅದೇನು ಕೆಟ್ಟ ವಿಮಾನ ಅಲ್ಲ. ಹೋಗಲಿ, ಹಾಳಾಗೋಗ್ಲಿ, ಇನ್ನೇನಾರು ಆಗಿರಬೇಕು. ತೀರಾ ಹಳೇದಂದ್ರೆ ಹಳೇದು ಅದನ್ನು ಕಾಣಿಸ್ತಿಲ್ಲ. ನೋಡ್ತಾ ಇದೆ ಅದ್ರದ್ದು ರೆಕಾರ್ಡನ್ನು ತೆಕ್ಕೊಂಡು ಕೂತ್ಕೊಂಡು, ಅದು ಯಾವಾಗ DGCA ಇನ್ಸ್ಪೆಕ್ಷನ್ಗೆ ಹೋಗಿತ್ತು, ಯಾವಾಗ ಅದನ್ನು ಚೆಕ್ ಮಾಡಿದ್ರು, ಎಲ್ಲನೂ ಕ್ಲಿಯರೆನ್ಸ್ ಯಾವಾಗ ಕೊಟ್ಟಿದ್ರು, ಪರ್ಮಿಟ್ ಯಾವಾಗ ಬಂದಿತ್ತು, ರಿನ್ಯೂ ಯಾವಾಗ ಆಗಿದೆ ಎಲ್ಲ ನೋಡ್ತಾ ಇದ್ದೆ. 15-16 ವರ್ಷದ ಹಳೆ ಏರ್ಕ್ರಾಫ್ಟ್ ಇದು. ವಿಮಾನಗಳಿಗೆ 15-16 ವರ್ಷ ದೊಡ್ಡ ವಯಸ್ಸಲ್ಲ. ಅಮೆರಿಕದ ಅಧ್ಯಕ್ಷ ಹಾರಿಸ್ತಾ ಇರುವಂಥ ಏರ್ಫೋರ್ಸ್ 1 ವಿಮಾನಕ್ಕೆ ಇವತ್ತು 50 ವರ್ಷ ಆಗಿದೆ. ಟ್ರಂಪ್ ಅವಾಗ ಲಬ ಅಂತ ಬರುತ್ತೆ, ನಂದು ಹಳೆ ಗುಜರಿ ಅಂತ ಬೈಕತಾ ಇರ್ತಾರೆ ಟ್ರಂಪ್. ಹಾಗಾಗಿ 16 ವರ್ಷ ಬಹಳ ದೊಡ್ಡ ಇದೇನಲ್ಲ. ಏನೋ ಬಾರಾಮತಿಯಲ್ಲಿ ಅದು ಬಂದು ಲ್ಯಾಂಡ್ ಆಗಬೇಕಾಗಿತ್ತು. ನನಗೆ ಭಾಳ ಆಶ್ಚರ್ಯ ಅಂದರೆ, ಬಾರಾಮತಿಲಿ ಯಾಕಪ್ಪ ಟೇಬಲ್ ಟಾಪ್ ವಿಮಾನ ರನ್ವೇ ಆಗಿದೆ ಅಂತ ನನಗೆ ಅರ್ಥ ಆಗಲಿಲ್ಲ. ಬಿಕಾಸ್ ಅದೇನು ದೊಡ್ಡ ಇದಂತಲ್ಲ ಜಾಗ. ಐ ಡೋಂಟ್ ನೋ ಅಲ್ಲಿ ಏನು ಕಾರಣಕ್ಕೆ ಅದನ್ನು ಮಾಡಿದಾರೋ ಏನೋ. ಹೋಟೆಲಲ್ಲ ಆಗಬೇಕಾಯ್ತು. ಟೇಬಲ್ ಟಾಪ್ ಅಂದರೆ ನಿಮಗೆಲ್ಲ ಗೊತ್ತಿದೆ. ಟೇಬಲ್ ಟಾಪ್ ಅನ್ನೋ ಪದ ನಾವು ಬಳಸಿ ನಿಮಗೂ ಸಾಕಾಗೋಗಿರುತ್ತೆ, ಕೇಳಿಸ್ಕೊಂಡು ಅನಿಸುತ್ತೆ. ಇನ್ನೊಮ್ಮೆ ರಿಪೀಟು ಹೇಳಿದ್ದನ್ನೇ ಹೇಳಬೇಕು ನಾವು. ಟೇಬಲ್ ಟಾಪ್ ಅಂದರೆ ಒಂದು ಎತ್ತರದ ಪ್ರದೇಶದಲ್ಲಿ ನೆಲಮಟ್ಟದಿಂದ ಮೇಲಿನ ಪ್ರದೇಶಕ್ಕೆ ರನ್ವೇಯನ್ನು ಮಾಡಿರುವುದು. ಉದಾಹರಣೆಗೆ ಮಂಗಳೂರಿನ ವಿಮಾನ ನಿಲ್ದಾಣ ಅಂತ ಇಟ್ಕೊಳ್ಬೇಕು ನಾವು ಅಷ್ಟೇ. ಅಂದರೆ ಗುಡ್ಡದ ಮೇಲೆ ಅಂತ ಅನ್ಕೊಳ್ಳೋಣ. ಗುಡ್ಡದ ಮೇಲೆ ಟೇಬಲ್ ಟಾಪ್ ಅಷ್ಟೇ, ಸರಳವಾಗಿ ಹೇಳ್ತಾ ಇದ್ದೀನಿ. ಟೇಬಲ್ 4 ಕಾಲುಗಳು, ಟಾಪ್ ಎತ್ತರದಲ್ಲಿರುತ್ತೆ. ಅಷ್ಟೇ, ಎತ್ತರದಲ್ಲಿರುತ್ತೆ ವಿಮಾನ. ಇದೊಂದು ಟೇಬಲ್ ಟಾಪ್ ಇದು ರನ್ವೇ ಅಂತ ಹೇಳಿದ್ದಾರೆ. ಬೊಂಬಾರ್ಡಿಯರು ನಾನು ಆಗಲೇ ಹೇಳಿದೆ 6 ರಿಂದ 8 ಜನ ಕೂತ್ಕೋಬೇಕಾದಂಥದ್ದು.
ಒಂದು ಇಟ್ ಕ್ಯಾನ್ ಟ್ರಾವೆಲ್ ಬಿಟ್ವೀನ್ 650-700 ಕಿಲೋಮೀಟರ್ಸ್ ಪರ್ ಅವರ್ ಅಪ್ ಟು ಅರೌಂಡ್ 700 ವರೆಗೂ ಹೋಗುತ್ತೆ. ಇದು ಇಟ್ ಡಿಪೆಂಡ್ಸ್ ಆನ್ ಅಗೈನ್ ಆಲ್ಟಿಟ್ಯೂಡನ್ನು ಏನು ಗೈನ್ ಮಾಡಿರುತ್ತೆ, ಎಗೇನೆಸ್ಟಲ್ಲಿ ವಿಂಡ್ ಏನಿದೆ, ಡ್ಯಾಶು ವಿಸಿಬಿಲಿಟಿ ಏನಿದೆ, ಎಲ್ಲದ್ರ ಮೇಲೂ ಹೋಗುತ್ತೆ. ಅದು ಮ್ಯಾಕ್ಸಿಮಮ್. ಅದು 8:18ಕ್ಕೆ ಬಾರಾಮತಿ ಏರ್ಪೋರ್ಟಿನ ATS ಸಂಪರ್ಕ ಮಾಡಿದ್ದಾರೆ. ನಾವು ಬರ್ತೀವಿ ಅಂತ ಏನೋ ಹೇಳಿದ್ದಾರೆ. 8:10 ಬಟ್ ಟೆಕ್ನಿಕಲಿ ಇದು ಹಂಗೆ ಇರಲಿಕ್ಕಿಲ್ಲ. ನನ್ನ ಪ್ರಕಾರ ಅದು ಪುಣೆ ಕಂಟ್ರೋಲಲ್ಲಿ ಇರುತ್ತೆ ಅನ್ಸುತ್ತೆ. ಏನೋ ಬಾರಾಮತಿ ಏರ್ಪೋರ್ಟ್ಗೆ ಬಂದಿದೆ. ಅದು ಪುಣೆ ಕಂಟ್ರೋಲಲ್ಲಿ ಇರುತ್ತೆ. ವಿಮಾನಗಳು ಹಾರುವಾಗ ಒಂದು ಪದ್ಧತಿ ಇದೆ. ಅದಕ್ಕೆ ಕಂಡಾಪಟ್ಟೆ ಇಷ್ಟ ಬಂದಂಗೆ ಗೋಡ ಮೈದಾನ ಆಕಾಶ ನೀಲಿ ಆಗಿದೆ ಹಾಕೊಂಡು ರೈತಾರ ನಿನ್ಪಡೆ ನೀನು ಹೋಗೋಕ್ಕಾಗಲ್ಲ. ಹಂಗೆ ನಾನು ಭಾಳ ಸರಿ ಇದನ್ನು ಹೇಳಿದ್ದೀನಿ. ಭೂಮಿಯ ಮೇಲೆ ಹೇಗೆ ನೀವು ನ್ಯಾಷನಲ್ ಹೈವೇನಲ್ಲಿ ಹೈವೇ ಕಟ್ತೀರೋ, ಗೋಲ್ಡನ್ ಕ್ವಾಡ್ರಿಲ್ಯಾಟರಲ್ ಅಂತಾನೋ, ಬೆಂಗಳೂರು ಮೈಸೂರು ಹೈವೇ ಅಂತ ಹಿಂಗೆ ಕಟ್ಟಿದ್ದೀರೋ, ಹಾಗೆ ಆಗಸದಲ್ಲೂ ಹೈವೇಗಳಿವೆ. ಇದನ್ನು ನಾನು 100 ಸರಿ ಹೇಳ್ತೀನಿ, ಇನ್ನೊಂದು ಹೇಳ್ತೀನಿ. ಅದರ ಪ್ರಕಾರವೇ ಹೋಗಬೇಕು. ಕಂಡ ಬಂದಂಗೆ ಇಷ್ಟ ಬಂದಂಗೆ ಖಾಲಿ ಯಾವನೂ ಇಲ್ಲ ಅನ್ಕೊಂಡು ಹೋಗ್ತಾರಣ ಅಂತ ಹೋಗ್ತಾ ಇರ್ಬೋದು. ಹೋಗೋಕ್ಕಾಗಲ್ಲ. ನೋ, ನಾಟ್ ಪಾಸಿಬಲ್. ನಂಬರ್ 1. ನಂಬರ್ 2, ವಿಮಾನಗಳು ಒಂದರಿಂದ ಇನ್ನೊಂದು ಕಡೆಗೆ ಹಾರ್ತಾ ಇದ್ದಾಗ ಆಯಾ ಪ್ರದೇಶದ ATCಗಳು ವಿಲ್ ಬಿ ಮಾನಿಟರಿಂಗ್ ಇಟ್, ಆರ್ ಅವುಗಳು ಟಚ್ಚಲ್ಲಿರುತ್ತವೆ, ಸಂಪರ್ಕದಲ್ಲಿರುತ್ತವೆ. ಅವುಗಳಿಂದ ದಾಟಿದ ಮೇಲೆ ಅದು ಬಿಡುತ್ತೆ, ನೆಕ್ಸ್ಟ್ಗೆ ಹ್ಯಾಂಡ್ ಓವರ್ ಆಗಿರುತ್ತದು. ಹೀಗಿರುತ್ತೆ. ಇಲ್ಲೂ ಮೋಸ್ಟ್ಲಿ ಪುಣೆಗೆ ಆಗಿರಬೇಕು, ಗೊತ್ತಿಲ್ಲ, ಇಲ್ಲಿಲ್ಲ. ಏನೋ 8:30 ಸಂದರ್ಭದಲ್ಲಿ ಈ ವಿಮಾನ ಪರ್ಮಿಷನನ್ನು ಕೇಳುತ್ತೆ, ನಾವು ಲ್ಯಾಂಡ್ ಮಾಡ್ಬೋದಾ ಅಂತ. ತೀವ್ರ ಚಳಿ ಇತ್ತಂತೆ, ಮಂಜಿತ್ತಂತೆ, ಹಾಗಾಗಿ ಪೈಲಟ್ಗೆ ರನ್ವೇ ಕಂಡಿಲ್ಲ. ಸೊ ನಮಗೆ ಕಾಣಿಸ್ತಾ ಇಲ್ಲ ಅಂತ ಇವ್ರು ಹೇಳಿದ್ದಾರೆ. ಮತ್ತು ATCಯಿಂದ ಕೇಳಿದ್ದಾರೆ, ನಿಮಗೆ ಕಾಣಿಸ್ತಿದೆಯಾ ಅಂತ. ಎರಡು ಥರ. ಒಂದು, ಅಡ್ವಾನ್ಸ್ಡ್ ಎಕ್ವಿಪ್ಮೆಂಟ್ಸ್ ಸಪೋರ್ಟ್ ತೊಗೊಂಡು ಲ್ಯಾಂಡ್ ಮಾಡೋದು ಬೇರೆ, ಆಟೋ ಇದರಲ್ಲಿ ಬೇರೆ ವಿಚಾರ. ಎರಡದು, ನಾರ್ಮಲಿ ಲ್ಯಾಂಡಿಂಗ್ ಟೈಮಲ್ಲಿ ವಿಜುವಲಿ, ಅಂದರೆ ಪೈಲಟ್ನ ಕಣ್ಣಿಗೆ ರನ್ವೇ ಕಾಣಬೇಕು. ಸಾಮಾನ್ಯವಾಗಿ ಈ ಥರದ ಸಂದರ್ಭದಲ್ಲಿ ಕೇಳ್ತಾರೆ ATCಯಿಂದ, ನಿನಗೆ ವಿಜುವಲಿ ಕಾಣಿಸ್ತಿದೆಯಾ ಅಂತ. ಇವ್ರಿಗೆ ಫಸ್ಟ್ ಟೈಮ್ ಕಾಣಿಸಿಲ್ಲ. ಹಾಗಾಗಿ ಇವ್ರು ಏನು ಮಾಡಿದ್ದಾರೆ, ಒಂದು ಅಟೆಂಪ್ಟ್ ರೌಂಡ್ 1 ತೊಗೊಂಡಿದ್ದಾರೆ ವಾಪಸ್. ಅಂದರೆ ಲ್ಯಾಂಡ್ ಮಾಡದೆ ಮತ್ತೆ ಮೇಲೆ ಹೋಗಿ ಒಂದು ರೌಂಡ್ ಹೊಡ್ಕೊಂಡು ವಾಪಸ್ ಬಂದಿದ್ದಾರೆ. ವಾಪಸ್ ಬಂದಾಗ ಬಾರಾಮತಿ ಏರ್ಪೋರ್ಟ್ ಅವ್ರು ಈ ಸರಿ ಕೇಳಿದ್ದಾರೆ, ಏರ್ಪೋರ್ಟ್ ಅವ್ರ ಏರ್ ಸ್ಟ್ರಿಪ್ನವರು, ಈಗ ಕಾಣಿಸ್ತಿದ್ಯಾ ಅಂತ. ಕಾಣಿಸ್ತಿದೆ ಅಂತ ಹೇಳಿದ್ದಾರೆ ಇವರು. ಫಸ್ಟು ಕಾಣಿಸ್ತಿಲ್ಲ, ಕಾಣಿಸಿದ ತಕ್ಷಣ ಹೇಳ್ತೀವಿ ಅಂತ ಹೇಳಿದ್ದಾರೆ. ಬಟ್ ಆಮೇಲೆ ಕಾಣಿಸ್ತಿದೆ ಎಂದಿದ್ದಾರೆ. ಅದಕ್ಕೆ ಮೊದಲು ಅವರು ವಿಂಡ್ ಪೊಸಿಷನ್ ಕೇಳ್ಕೊಂಡಿದ್ದಾರೆ. ವಿಂಡ್ ನಾರ್ಮಲ್ ಆಗಿದೆ ಮತ್ತು ವಿಸಿಬಿಲಿಟಿ ಪೊಸಿಷನ್ ಏನು ಅಂದಾಗ, ಅಂದರೆ ಎಷ್ಟು ದೂರದವರೆಗೆ ಕಾಣಿಸ್ತಿದೆ ಅಂತಂದಾಗ ಸುಮಾರು 3000 ಮೀಟರ್ ಕಾಣಿಸ್ತಿದೆ ಅಂತಾರೆ. ಇಟ್ಸ್ ವೆರಿ ಅಮೇಝಿಂಗ್ ನನಗೆ ಕಾಣಿಸ್ತಿರೋದಲ್ಲಿ. ಬಿಕಾಸ್ ನಿಮಗೆ ಭಾಳ ಜನಕ್ಕೆ ಆಸಕ್ತಿ ಇದ್ದವ್ರಿಗೆ ಏರ್ ಕ್ರ್ಯಾಶ್ ಇನ್ವೆಸ್ಟಿಗೇಷನ್ಸ್ ಅಂತ ಸೀರೀಸ್ಗಳೇ ಇವೆ. ನೀವು ನೋಡ್ಬೋದು ಇದನ್ನು. ಎಷ್ಟು ಅಗಾಧವಾದ ಜ್ಞಾನ ಬರುತ್ತೆ ನಮ್ಗಳಿಗೆ ಅದರಿಂದ ಅಂತ, ಏರ್ ಕ್ರ್ಯಾಶ್ ಇನ್ವೆಸ್ಟಿಗೇಷನ್ಸಲ್ಲಿ. ಹಾಗಾಗಿ 3000 ಮೀಟರ್ ವಿಸಿಬಿಲಿಟಿ ಇದ್ದ ಮೇಲೆ ಪೈಲಟ್ಗೆ ವಿಜುವಲಿ ರನ್ವೇ ಕಾಣಿಸ್ತಿದೆ ಅಂದ ಮೇಲೆ ಹೌ ಡಿಡ್ ದೇ ನಾಟ್ ಲ್ಯಾಂಡ್ ಪ್ರಾಪರ್ಲಿ ಗೊತ್ತಾಗ್ತಾ ಇಲ್ಲ ಇದು ಯಾರಿಗೂ. ದಿಸ್ ಇಸ್ ದ ಫಸ್ಟ್ ಪ್ರಾಬ್ಲಮ್. ಈಗ ಅದನ್ನು ಹೆಂಗೋ ಕಂಡುಹಿಡಿತಾರೆ. ಯಾಕೆ? ಇಟ್ ಕುಡ್ ಬಿ ಸ್ಪೀಡ್ ಇರ್ಬೋದು, ಓವರ್ ಇರ್ಬೋದು, ಐ ಡೋಂಟ್ ನೋ. ಆ ಮಧ್ಯದಲ್ಲಿ ಏನಾದ್ರು ಟೆಕ್ನಿಕಲ್ ಇಶ್ಯೂಸ್ ಬಂದಿದೆಯಾ, ಅಥವಾ ಡಿಸೋರಿಯಂಟ್ ಏನಾದ್ರು ಆಗ್ಬಿಡ್ತಿದಾರ ಪೈಲಟ್ಗಳು ಯಾವ್ದಾದ್ರು ಒಂದು ಹಂತದಲ್ಲಿ, ಅಥವಾ ಅಲೈನೇ ಆಗಿರಲಿಲ್ವಾ ಇವರು ಕರೆಕ್ಟಾಗಿ ರನ್ವೇಗೆ. ವಿ ಡೋಂಟ್ ನೋ ವೆದರ್ ದೇ ಹ್ಯಾಡ್ ಅಲೈನ್ಡ್ ಪ್ರಾಪರ್ಲಿ ಆರ್ ನಾಟ್. ಕನ್ಫ್ಯೂಷನಲ್ಲಿ ಏನಾದ್ರು ಹೆಚ್ಚು ಕಡಿಮೆ ಮಾಡ್ಕೊಂಡಿದ್ರ. ದೇರ್ ಕುಡ್ ಬಿ 1000 ರೀಸನ್ಸ್ ಇರಬಹುದು ಇದರಲ್ಲಿ. ಇದು ಹೀಗೆ ಆಗಿರುತ್ತೆ ಅಂತ ಹೇಳಕ್ಕೆ ಈಗಲೇ ಬರಲಿಕ್ಕಿಲ್ಲ. ಅದು ಏನೋ ಆ ಏರ್ಪೋರ್ಟ್ನಲ್ಲಿ ಕೂಡಲೇ ATC ರನ್ವೇ 11ನಲ್ಲಿ ಇಳಿಸಿ ಅದನ್ನು ಹಾಗಾರೆ ಅಂತ ಹೇಳಿದ್ದಾರೆ. ಇಳಿಸಿದ್ದಾರೆ. 8:44ಕ್ಕೆ 2ನೇ ಬಾರಿ ಸಂದೇಶ ಕೊಟ್ಟಿದೆ. ಒಂದೇನು ಅಂತಂದರೆ ಈ ಅಪಘಾತದಲ್ಲಿ, ಅಂದರೆ ಇದು ಎಷ್ಟು ಸ್ಪೀಡಲ್ಲಿ ಸಡನ್ಲಿ ಆಗಿರಬಹುದು ಅಂತಂದರೆ ಅವರು ಮೇಡೇ ಕಾಲು ಕೊಟ್ಟಿಲ್ಲ. ಒಟ್ಟು ಮೇಡೆ ಅಂದರೆ ಮುಗೀತು, ನಮ್ಮ ಕಷ್ಟದಲ್ಲಿದ್ದೀವಿ, ಕೊನೆ ಸಂದೇಶ ಅಂತಲೇ, ಕಷ್ಟ ಆಗಲ್ಲ, ದೊಡ್ಡ ಪ್ರಾಬ್ಲಮ್ ಅಲ್ಲಿ ಇದೆ ಇದು ಅನ್ನೋದು ಮೇಡೆ ಸಂದೇಶ. ಕೊನೆ ಸಂದೇಶ ಅಂದರೆ ಮೇಡೆ ಸಂದೇಶ ಕೊಟ್ಟ ತಕ್ಷಣ ಸಾಯ್ಬೇಕು ಅಂತ ಏನಿಲ್ಲ. ಫಾರ್ ಎಕ್ಸಾಂಪಲ್, ಈಗ ಕೆಲವು ವರ್ಷಗಳ ಹಿಂದೆ ಇದೇ ಥರ ಒಂದು ಮೇಡೆ ಸಂದೇಶನ ಅಮೆರಿಕದ ಒಂದು ಏರ್ಲೈನ್ ಪೈಲಟ್ ಕೊಟ್ಟಿದ್ರು ನ್ಯೂಯಾರ್ಕಲ್ಲಿ. ಫೈನಲಿ ಹಿ ವಾಸ್ ಏಬಲ್ ಟು ಲ್ಯಾಂಡ್ ಇಟ್ ಆನ್ ಹಡ್ಸನ್ ರಿವರ್ನಲ್ಲಿ ಹಿ ಲ್ಯಾಂಡೆಡ್ ಇಟ್. ಅದನ್ನು ರಿವರಲ್ಲೇ ಲ್ಯಾಂಡ್ ಮಾಡ್ದ, ಎಲ್ಲರೂ ಉಳ್ಕೊಂಡ್ರು. ಹಾಗಾಗಿ ಎವ್ರಿ ಮೇಡೆಗ್ ನೀಡ್ ನಾಟ್ ಬಿ ಡೆತ್ ಅಂತ, ಬಟ್ ಇಸ್ ಎ ಡಿಸ್ಟ್ರೆಸ್ ಕಾಲ್. ಅದು ಇಲ್ಲ, ಆ ಥರ ಕಾಲ್ಸ್ ಯಾವುದು ಬಂದಂಗಿಲ್ಲ, ಅಂದರೆ ಅವ್ರಿಗೆ ಟೈಮ್ ಇಲ್ಲ ಅಂತಾಗಿದೆ. ಸೊ ಕೆಲವೇ ಸೆಕೆಂಡಲ್ಲಿ ಬೆಂಕಿ ಉಂಡೆ ಆಗಿದೆ.
ಎಲ್ಲರೂ ನಿಧನರಾಗಿದ್ದಾರೆ. ಪಾಸಿಬಲ್ ಕ್ವಿಕ್ಕಾಗಿ ಆಗಿರುತ್ತೆ, ಇಂಪ್ಯಾಕ್ಟ್ ಆಗಿದೆ ಅನ್ಸತ್ತೆ. ನೋಸ್ ಡೈವ್ ಆಗಿದೆ ಅಂತ ಎಲ್ಲೋ ಒಂದು ಕಡೆ ನೋಡಿದೆ ನಾನು, ನೋಸ್ ಡೈವ್ ಪೊಸಿಷನಲ್ಲಿ ಬಂದಿದೆ ಇದು ಅಂತ. ಹಂಗಿದ್ದಾಗ ದ ಇಂಪ್ಯಾಕ್ಟ್ ವಿಲ್ ಬಿ ಮೋರ್ ಟೆರಿಬಲ್. ಆಬ್ವಿಯಸ್ಲಿ ವಿಮಾನ ಪೀಸ್ ಆಗೋಗಿರುತ್ತೆ. ಸಹಜವಾಗಿ ಫ್ಯೂಯಲ್ ಇರುತ್ತೆ. ಐ ಹ್ಯಾವ್ ನೋ ಐಡಿಯಾ ಬಾರಾಮತಿಲಿ ರಿಫ್ಯೂಯಲಿಂಗ್ ಫೆಸಿಲಿಟಿ ಇದೆಯೋ ಅಥವಾ ಅವರು ವಾಪಸ್ ರಿವರ್ಸ್ ಹೋಗೋಕ್ಕೆ ಫ್ಯೂಯಲನ್ನು ತಗೊಂಡೇ ಬಂದಿದ್ದಾರಾ ಗೊತ್ತಿಲ್ಲ. ವಿ ಹ್ಯಾವ್ ನೋ ಐಡಿಯಾ. ಫಾರ್ ಎಕ್ಸಾಂಪಲ್ ದಟ್ಸ್ ಎನ್ ಅನದರ್ ಕಾಂಟ್ರಿಬ್ಯೂಟರಿ ಫ್ಯಾಕ್ಟರ್. ಅದು ದಗದಗ ಅಂತ ಅನ್ನೋದಕ್ಕೆ ಎಷ್ಟರ ಮಟ್ಟದಲ್ಲಿತ್ತು. ಟೆರರಿಸ್ಟ್ಗಳು ಅಮೆರಿಕದಲ್ಲಿ ವಿಮಾನಗಳನ್ನು ಅಪಹರಿಸಿಕೊಂಡು ಒಂದೊಂದು ದಿಕ್ಕಿನಲ್ಲಿ ಒಂದೊಂದನ್ನು ಬೀಳಿಸೋದೋ ಅಥವಾ ಗುದ್ದೋದೋ ಮಾಡಿದಾಗ, WTC ಟವರ್ಗಾಗಲಿ ಪೆಟಗಾನ್ಗಾಗಲಿ ಡ್ಯಾಶ್ಗೆಲ್ಲ ಮಾಡಿದಾಗ, ಒನ್ ಆಫ್ ದಿ ವಿಮಾನ ಪೆನ್ಸಿಲ್ವೇನಿಯಾ ಕಡೆಗೆ ಹೋಗ್ತಾ ಇದ್ದಾಗ ರೂಮರ್ ಇದ್ದಿದ್ದು ಅದು ಹೋಗಿ ಗೋಲ್ಡನ್ ಗೇಟ್ ಹೊಡೆಯತ್ತಂತೆ, ಹಾಗಂತೆ ಹೀಗಂತೆ ಅಂತ. ಅಂದರೆ ಅವ್ರು ಸೆಲೆಕ್ಟ್ ಮಾಡಿದ್ದೆಲ್ಲ ವಿಮಾನಗಳು ಹೇಗಿತ್ತು ಅಂದರೆ ತುಂಬ ಫ್ಯೂಯಲ್ ಇರೋ ವಿಮಾನಗಳೇ ಇದ್ವು ಎಲ್ಲವೇ. ಒಂಥರ ಅಷ್ಟೊಂದು ವಿಮಾನದಲ್ಲಿ ಫ್ಯೂಯಲ್ ಇದ್ರೆ ಅದೊಂಥರ ಬಾಂಬ್ ಇದ್ದಂಗೆ, ಅದು ಸರಿಯಾಗಿ ಯೂಸ್ ಇದಾಗದೇ ಇದ್ದರೆ. ಹಾಗಾಗಿ ಗೊತ್ತಿಲ್ಲ ಇಲ್ಲಿ ಏನಾಯಿತು, ಅವ್ರ ಹತ್ರ ಫ್ಯೂಯಲ್ಲು ರಿಫ್ಯೂಯಲಿಂಗ್ ಫೆಸಿಲಿಟಿ ಬಾರಾಮತಿಲಿ ಇದೆಯೋ ಅಥವಾ ಇಲ್ವೋ, ಅಥವಾ ಅವರೇ ಹಾಕ್ಕೊಂಡೇ ಬಂದುಬಿಟ್ಟಿದ್ರ ವಾಪಸ್ ಹೋಗೋಕ್ಕೆ. ಹಾಗಾಗಿ ಆಬ್ವಿಯಸ್ಲಿ ಅಲ್ಲಿ ಫ್ಯೂಯಲ್ ಇತ್ತು, ಜಾಸ್ತಿನೇ ಇತ್ತೇನೋ. ಬ್ಲಾಸ್ಟ್ ಆದ ತಕ್ಷಣ ಬಗ್ಗಂತ ಹತ್ಕೊಂಡ್ಬಿಟ್ಟಿದೆ, ಕ್ಲೋಸ್ ಆಗೋಗಿದೆ. ಮತ್ತು ಇಂಪ್ಯಾಕ್ಟ್ ಆಗೋಗಿತ್ತು ಈಗಾಗಲೇ. ಎಸ್ಕೇಪ್ ರೂಟ್ ಯಾರಿಗೂ ಅಲ್ಲಿ ಸಿಕ್ಕದಂಗೆ ಕಾಣಿಸ್ತಾ ಇಲ್ಲ. ಎಸ್. ಸೊ ಅಂದರೆ ಈಗ ಬ್ಲ್ಯಾಕ್ ಬಾಕ್ಸ್ ಸಿಗೋವರೆಗೂ ಇದೇನಾಗಿದೆ ಅನ್ನೋದು ಗೊತ್ತಾಗಲ್ವಾ, ಅಥವಾ ತನಿಖೆ ಆದಮೇಲೆ ಇದೆಲ್ಲ ಗೊತ್ತಾಗೋದು ಅಂತ? ಹಾಗೇನಿಲ್ಲ. ಕೆಲವು ಅಪಘಾತಗಳಲ್ಲಿ ಬ್ಲ್ಯಾಕ್ ಬಾಕ್ಸ್ ವಿಲ್ ಬಿಕಮ್ ದಿ ಅಲ್ಟಿಮೇಟ್ ಇಂಡಿಕೇಟರ್. ನಿಮಗೆ ವಾಯ್ಸ್ ರೆಕಾರ್ಡರು ಮತ್ತು ಇದು ಎರಡೂ ಸಿಕ್ಕಿದ ಮೇಲೆ ನಿಮಗೆ FDR ಆದಮೇಲೆ ಅದು ಇಂಡಿಕೇಟರ್ ಆಗುತ್ತೆ. ಕೆಲವು ಅಪಘಾತಗಳಿಗೆ ಅದೇನು ಬೇಕಾಗಲಿಕ್ಕಿಲ್ಲ, ಹಾಗೆ ಗೊತ್ತಾಗಲೂಬಹುದು ಮುಂದೆ ಅವರಿಗೆ ತನಿಖೆಯಲ್ಲಿ. ಬಟ್ ಅಲ್ಟಿಮೇಟ್ಲಿ ರಿಕವರಿ ಆಗತ್ತೆ, ನೋಡ್ತಾರೆ ಏನು ಅಂತ. ಇನ್ನು ಮಹಾರಾಷ್ಟ್ರ ರಾಜಕಾರಣದ ದಾದಾ ಅಂತಾನೆ ಖ್ಯಾತರಾಗಿದ್ದಂತಹ ಅಜಿತ್ ಪವಾರ್ ಸ್ವಕ್ಷೇತ್ರದಲ್ಲಿಯೇ ಸಂಭವಿಸಿದಂತಹ ವಿಮಾನ ದುರಂತದಲ್ಲಿ ಮೃತಪಟ್ಟಿದ್ದಾರೆ. 6 ಬಾರಿ ಉಪಮುಖ್ಯಮಂತ್ರಿಯಾಗಿ ದಾಖಲೆಯನ್ನ ಬರೆದಿದ್ದಾರೆ. ಆಡಳಿತಾತ್ಮಕ ದಕ್ಷತೆಗೆ ಹೆಸರುವಾಸಿ ಮಹಾರಾಷ್ಟ್ರದ ಅತ್ಯಂತ ಶ್ರೀಮಂತ ರಾಜಕಾರಣಿಗಳಲ್ಲಿ ಒಬ್ಬರು ಅಜಿತ್ ಪವಾರ್ ಮಹಾರಾಷ್ಟ್ರದಲ್ಲಿ NDA ಸರ್ಕಾರ ರಚನೆಯಲ್ಲಿ ಪ್ರಮುಖ ಪಾತ್ರವನ್ನು ವಹಿಸಿದ್ದಾರೆ. ದುರ್ಮರಣದ ಸುದ್ದಿ ತಿಳಿತಿದ್ದ ಹಾಗೆ ಮಹಾರಾಷ್ಟ್ರ ಸಿಎಂ ಫಡ್ನವೀಸ್ ಕರೆ ಮಾಡಿ ಪ್ರಧಾನಿ ನರೇಂದ್ರ ಮೋದಿ, ಅಮಿತ್ ಶಾ ಎಲ್ಲರೂ ಕೂಡ ಮಾಹಿತಿ ಪಡ್ಕೊಂಡಿದ್ದಾರೆ. ದುರಂತ ಬಗ್ಗೆ ಕೇಂದ್ರ ವಿಮಾನಯಾನ ಸಚಿವಾಲಯ ವರದಿಯನ್ನು ಕೇಳಿ ತನಿಖೆಗೆ ಆದೇಶವನ್ನ ಮಾಡಿದೆ. ಇದರ ನಡುವಲ್ಲಿ ಮಮತಾ ಬ್ಯಾನರ್ಜಿಯವರು ಹೊಸ ಒಂದು ಆರೋಪವನ್ನು ಮಾಡಿದ್ದಾರೆ. ಪೈಲಟ್ ಮೇಲೆ ಅನುಮಾನವನ್ನು ವ್ಯಕ್ತಪಡಿಸಿದ್ದಾರೆ. ಸಂಸ್ಥೆಗಳ ಮೇಲೆ ನಂಬಿಕೆ ಇಲ್ಲ, ಹಾಗಾಗಿ ಸುಪ್ರೀಂ ಕೋರ್ಟ್ ಮೇಲ್ವಿಚಾರಣೆಯಲ್ಲಿ ತನಿಖೆ ಆಗಬೇಕು ಅನ್ನೋದು ಅವರ ವಾದ. ದಿಗ್ವಿಜಯ್ ಸಿಂಗ್ ಸಹ ರನ್ವೇನ ಗೋಚರತೆ ಪರಿಸ್ಥಿತಿಯ ವಿಷಯವಾಗಿ ದಿಗ್ವಿಜಯ್ ಸಿಂಗ್ ರನ್ವೇ ಗೋಚರತೆ ಪರಿಸ್ಥಿತಿ, ಲ್ಯಾಂಡಿಂಗ್ ಪ್ರೋಟೋಕಾಲ್, ವಿಮಾನದ ನಿರ್ವಹಣೆ ಬಗ್ಗೆ ಪ್ರಶ್ನೆ ಎತ್ತಿದ್ದಾರೆ. ಪ್ರಶ್ನೆ ಕೇಳಕ್ಕೆ ನೀನು ಕೇಳಬಹುದು, ಯಾರು ಮೇಲ್ಗಡೆ ಹೋಗಿದ್ದವ್ರು ನಿಮ್ಮ ಫ್ಯಾಮಿಲಿ ಇದ್ರೆ ಅವರು ಕೇಳಬಹುದು. ಯಾರನ್ನ ಕೇಳ್ತೀರಿ? ಅದ್ರ ಎಲ್ಲರದು 1000 ವಿಮಾನ ಹತ್ತುತ್ತಾ ಇರುತ್ತೆ, 1000 ವಿಮಾನ ಇಳಿತಿರುತ್ತೆ, ಎಲ್ಲಾದ್ರದ್ದು ನಿಂತ್ಕೊಂಡು ನೋಡ್ತಾನೆ ಅವನು. ಅದಕ್ಕೊಂದು ಪ್ರೋಟೋಕಾಲ್ ಇದೆ, ಅದನ್ನ ಅವ್ರವ್ರು ಫಾಲೋ ಮಾಡ್ತಾರೆ, ಫಾಲೋ ಮಾಡಬೇಕು. ಈಗ ಮೇಡಮ್ ಗಟರ್ ಪಾಲಿಟಿಕ್ಸ್, ಆ ಮೇಡಮ್ದು ಶಿ ಹ್ಯಾಸ್ ನೋ ಕಾಮನ್ ಸೆನ್ಸ್. ಐ ವಿಲ್ ಟೆಲ್ ಯು. ಅದು ಹೆಂಗ ಒಂದು ರಾಜ್ಯದ ಮುಖ್ಯಮಂತ್ರಿ ಕಾಲ ಕಳೀತಾ ಇದ್ದಾರೆ ಆ ಮೇಡಮ್, ನಂಗೆ ಅರ್ಥ ಆಗಲ್ಲ. ಅವ್ರು NDA ಬಿಡಬೇಕು ಅನ್ನೋ ಥರ ಮೂಡಲ್ಲಿದ್ರು, ಹಂಗಾಗಿ ಇದರಿಂದ ಏನೋ ಒಂದು ಪಿತೂರಿ ಇದೆ. ರಬ್ಬಿಶ್ಗಳು ಎಲ್ಲ ಭಾಳ ಭಾಳ ದುಷ್ಟತೆಯ ಪರಮಾವಧಿ. ಇಷ್ಟು ಕಾಠಿಣ್ಯ ರೀತಿಯಲ್ಲಿ ವರ್ತನೆ ಮಾಡಬಾರ್ದು ಇನ್ನೊಬ್ಬರ ಸಾವಿನಲ್ಲಿ, ಹೇಳ್ತೀನಿ. ಆಯಿತು, ಇಟ್ಸ್ ಆಲ್ ರೈಟ್. NDA ಬಿಡಬೇಕು ಅಂದ್ಕೊಂಡಿದ್ರು. ಹಾಗಾದರೆ ಸಂಜಯ್ ಗಾಂಧಿ ಸತ್ತಾಗ, ದಿಲ್ಲಿ ವಿಮಾನ ನಿಲ್ದಾಣದಲ್ಲಿ ಸತ್ತಾಗ ಯಾರಿದ್ರು ಅಧಿಕಾರಕ್ಕೆ? ಹಂಗಾರೆ ಅವ್ರ ಅಮ್ಮನ ಬೈತೀರಾ ನೀವು? ಯಾರು ಸಾಯಿಸ್ಬಿಟ್ರು ಯಾರು ಅಂತ, ಅಥವಾ ಇನ್ಯಾರೋ ಅವ್ರ ಪಕ್ಷದಲ್ಲಿದ್ದವ್ರು ಯಾರೋ ಬೈತೀರಾ ನೀವು ಸಾಯಿಸ್ಬಿಟ್ರು ಅಂತ? ಹೆಂಗೆ ಹೇಳ್ತೀರಿ? ಮಾಧವರಾವ್ ಸಿಂಧ್ಯಾ ಸತ್ತಾಗ, ಯಾರು ಜ್ಯೋತಿರಾದಿತ್ಯ ಸಿಂಧ್ಯಾ ಇದ್ದಾರೆ ಅವ್ರ ತಂದೆ ಸತ್ತಾಗ ಯಾರನ್ನು ಬೈತೀರಿ? ಅರೆ ಅನ್ಬಿಲೀವಬಲ್. ಇವಾಗಿರೋ ಸಿವಿಲ್ ಏವಿಯೇಷನ್ ಮಿನಿಸ್ಟರ್ ತಂದೆ, ಅವರು ಹಾಗೆ ಆಗಿದ್ದು. ಎಂತೆಂಥದ್ದು. ರಾಜಶೇಖರ್ ರೆಡ್ಡಿ ಸತ್ತಾಗ ದೀರ್ಘಕಾಲ ಇದೊಂದು ಕಾನ್ಸ್ಪಿರಸಿ ಥಿಯರಿ, ಪಿತೂರಿಯ ಒಂದು ಕಥೆಯನ್ನು ಕಟ್ಟಿದ್ರು. ಕೊಲಿಸ್ಬಿಟ್ರಂತೆ, ಸಾಯಿಸ್ಬಿಟ್ರಂತೆ, ಪ್ಲಾಟ್ ಮಾಡಿಬಿಟ್ರಂತೆ ಅಂತ. ಆ ಥರ ಆರೋಪಗಳನ್ನ ಮಾಡ್ಕೊಳ್ತಾ ಹೋದ್ರು. ದೇರ್ ಮೇ ಬಿ ಸರ್ಟನ್ ಸಚ್ ಕಾನ್ಸ್ಪಿರಸಿ ಥಿಯರೀಸ್ ಮೇ ಬಿ ಟ್ರೂ ಆರ್ ನಾಟ್ ಟ್ರೂ. ಪ್ರಪಂಚದಲ್ಲಿ ಇಂಥದ್ದೊಂದಷ್ಟು ಕಥೆಗಳಿವೆ. ವಿಮಾನದಲ್ಲೇ ಹಿಂಗೆ ಪ್ಲಾಟ್ ಮಾಡಿದ್ರು, ಬೀಳಿಸಿದ್ರು, ಡಮ್ ಅನ್ನಿಸ್ಬಿಟ್ರು, ಅದೇನು ಹಂಗಿಲ್ಲ. ಇವೆಲ್ಲ ಗೊತ್ತಾಗೋವಂಥದ್ದು ಮೇಲ್ನೋಟಕ್ಕೆ ಎಲ್ಲಾನು. ಇಷ್ಟು ಬೇಗ ಹೀಗೆ ಈ ಥರದ ಡಿಸಿಷನ್, ಅದರಲ್ಲೂ ಈ ಒಮ್ಮ ಆಡೋ ಸುಪ್ರೀಂ ಕೋರ್ಟ್ ಇದರಿಂದ ತನಿಖೆ ಆಗಬೇಕು, ಹಾಗಾಗಬೇಕು, ಟೂ ಮಚ್. ಮನಸ್ಸಿನಲ್ಲಿ ಘಟಸರ್ಪದ ವಿಷ ಇರಬಹುದು, ಆದರೆ ಈ ಪರಿಪ್ರಮಾಣದ ಘಟಸರ್ಪದ ವಿಷ ಇದೆ ಅಂತ ಯಾರೂ ಪರಿಭಾವಿಸಲ್ಲಪ್ಪ. ಐ ಡೋಂಟ್ ನೋ ಹೌ ವೆಸ್ಟ್ ಬೆಂಗಾಲ್ ಇಸ್ ಯು ಆರ್ ಸರ್ವೈವಿಂಗ್ ವಿತ್ ದಿಸ್ ಲೇಡಿಯಸ್ ಮೈಂಡ್ ಅಂಡ್ ಲ್ಯಾಂಗ್ವೇಜ್. ಹೇಳ್ತೀನಿ, ಭಾಳ ಸ್ಯಾಡ್ ಇದು.
ಏನೋ ತನಿಖೆ ಅಂತೂ ಆಗತ್ತೆ, ಕಂಡುಹಿಡಿತಾರೆ, ಏನೋ ಒಂದು ಗೊತ್ತಾಗತ್ತೆ, ನೋಡೋಣ, ಆಗಿರ್ಬೋದು ಅಂತಲೇ ಇಟ್ಕೊಳ್ಳೋಣ. ಅದಕ್ಕೂ ಒಂದು ತನಿಖೆ ಆಗಬೇಕಲ್ಲ. ಆಗ್ಲಾದ್ರೂ ಗೊತ್ತಾಗ್ಬೇಕು. ಶರದ್ ಪವಾರ್ ಅದಕ್ಕೆ ಹೇಳಿದ್ದಾರೆ. ಈಗ ಸಂಜೆ ಮಾತಾಡಿದ್ದಾರೆ ಶರದ್ ಪವಾರ್, ಹಾಗೆ ಹೇಳಿದ್ದಾರೆ, ಬೇಡ ಅಂದಿದ್ದಾರೆ, ಇದ್ರಲ್ಲಿ ರಾಜಕಾರಣ ಮಾಡಬೇಡಿ, ದುಷ್ಟರ ಥರ ಆಡಬೇಡಿ ಯಾರುವೆ, ಇದು ಅದಕ್ಕೆ ಸಮಯ ಅಲ್ಲ ಇದು ಅಂತ ಸ್ಪಷ್ಟವಾಗಿ ಹೇಳಿದ್ದಾರೆ. ಅದನ್ನ ಅರ್ಥ ಮಾಡ್ಕೋಬೇಕಷ್ಟೇ ಎಲ್ಲರೂ. ಆ ಕುಟುಂಬಕ್ಕಿಂತ ಇನ್ನೊಬ್ಬರಲ್ಲಿ ಮಜಾ ನೋಡಬೇಡಿ ದಯವಿಟ್ಟು. ಯಾಕಂದ್ರೆ ಅಲ್ಲ, ನಿಮ್ಮನೆಯಲ್ಲೂ ಆಗಲಿ ಅಂತ ಹೇಳೋಕ್ಕಾಗಲ್ಲ ಯಾರಿಗೂ. ಹಾಗಾಗಿ ಶುಡ್ ಬಿ ವೆರಿ ಕೇರ್ಫುಲ್. ಸುಮ್ಮನೆ ಕಂಡಿದ್ದನ್ನೆಲ್ಲ ಮಾತಾಡೋದಲ್ಲ. ದರ್ ಇಸ್ ಒನ್ ಅಲಿಗೇಷನ್ ಆನ್ ಪೈಲಟ್. ಅವರು ವಂಡರ್ಫುಲ್ ಪೈಲಟ್ಟು, ಎಕ್ಸ್ಟ್ರೀಮ್ಲಿ ಎಕ್ಸ್ಪೀರಿಯನ್ಸ್ ಇತ್ತು, ಎಲ್ಲ ಇತ್ತು. ಬಟ್ ಸ್ವಲ್ಪ ಗುಂಡಿಗೆ ಶರಣಾಗಿದ್ರು ಅವರು. ಅದ್ರಲ್ಲಿ ಅದೊಂದು 2-3 ಸರಿ ಟೆಸ್ಟಲ್ಲಿ ಫೇಲ್ ಆಗಿದ್ದಾರೆ ಅವರು ಅಂತ ಅಂತಿದ್ದಾರೆ. ಮೇ ಬಿ ಅದು ಟು ಅರ್ಲಿ ಅನ್ಸತ್ತೆ. ಯಾಕೆಂದರೆ ಗುಂಡಿದ್ರು ಬೆಳಗ್ಗೆ ಕೂತ್ಕೊಂಡು 8 ಗಂಟೆ ಗುಂಡಾಗ್ತಾರೆ ಯಾರು ಅಂತ ಅಂದ್ಕೊಳ್ಳೋದು ಕಷ್ಟ. ಎರಡನೇದು ರಾತ್ರಿ ಆಗಿದ್ರೆ ಅದು ಟೈಮ್ ಪಾಸ್ ಆಗಿರಬಹುದು. ಮೂರನೇದು ದಿ ಫ್ಲೈಟ್ ಡ್ಯೂರೇಷನ್ ಏನಿದೆ 30-35 ನಿಮಿಷದ್ದು ಚೆನ್ನಾಗೇ ಬಂದಿದೆ ಆ ಫ್ಲೈಟು. ಲ್ಯಾಂಡಿಂಗ್ ಟೈಮ್ ಏನು ದೊಡ್ಡ ಸಮಸ್ಯೆ ಆದಂಗೆ ಕಾಣಿಸ್ತಿಲ್ಲ. ಸಿ ದೇರ್ ಆರ್ ಸರ್ಟನ್ ಥಿಂಗ್ಸ್. ವಿಮಾನಯಾನದಲ್ಲಿ ಬಹಳ ಅದ್ಭುತವಾದಂಥ ಕ್ಷೇತ್ರ ಅದು. ಬಗೆದಷ್ಟು ಬರುತ್ತೆ ಮಾಹಿತಿ ಹೊರಕ್ಕದ್ರಲ್ಲಿ. ಡಿಸೋರಿಯಂಟೇಷನ್ ಆಫ್ ಪೈಲಟ್ಸು ಫಾರ್ ವೆರೈಟಿ ಆಫ್ ರೀಸನ್ಸ್ ಆಗಿದೆ. ಅದರಿಂದ ಆಕ್ಸಿಡೆಂಟ್ಸ್ ಆಗಿದೆ. ವೆದರ್ ಕಂಡೀಷನ್ಸು, ವಾರ್ಟೆಕ್ಸ್ಗಳು ಬಿಲ್ಡಪ್ ಆಗಿಬಿಟ್ಟು ಲ್ಯಾಂಡ್ ಆಗ್ತಿರೋ ವಿಮಾನ ತರಗೆಲೆ ಥರ ಹಾರಾಡಿಬಿಟ್ಟು ವಿಮಾನ ಅಪಘಾತಗಳಾಗಿರೋದಿದೆ. ಕಣ್ಣು ಕಾಣಿಸ್ತಾ ಇಲ್ಲದೆ ಇರೋಂಥ ವೆದರ್ ಕಂಡೀಷನ್ಸು ಅವೆಲ್ಲ ರೆಡಾರ್ಗೂ ಕಾಣಿಸಿರಲ್ಲ. ಆ ಥರದ್ದೆಲ್ಲ ಅಂಥದ್ದೆಲ್ಲ ಇದೆ. ಅದೆಲ್ಲ ಆಗಿದೆ ಇಲ್ಲಿ ಅಂತ ಹೇಳ್ತಿಲ್ಲ, ಐ ನಾಟ್ ಸೇಯಿಂಗ್. ಆ ಥರದ್ದು ಇದೆ, ಅಂಥದ್ದೆಲ್ಲ ಇದೆ. ಕಾಯಬೇಕು ತನಿಖೆಗೆ, ಒಂದು ಅಧ್ಯಯನಕ್ಕೆ. ಎಸ್, ಜೀನಿ ಸ್ಲಿಮ್ ತಗೊಳಕ್ಕೆ ಸ್ಟಾರ್ಟ್ ಮಾಡಿದ್ನೋ ಅವಾಗ ಮಂತ್ಲಿ ಪೀರಿಯಡ್ಸ್ ಆಗ್ತಾ ಇದೀನಿ. PCOD ಪ್ರಾಬ್ಲಮ್ ನಾರ್ಮಲ್ ಆಗಿದೆ, ಥೈರಾಯ್ಡ್ ನಾರ್ಮಲ್ ಆಗಿದೆ. ಪೀರಿಯಡ್ಸ್ ಎಲ್ಲ 6 ಮಂತ್ ಆದ್ರೂ ಆಗ್ತಾ ಇದಿಲ್ಲ, ಇವಾಗ ರೆಗ್ಯುಲರ್ ಪೀರಿಯಡ್ಸ್ ಆಗ್ತಾ ಇದೆ. ಜೀನಿ ಸ್ಲಿಮ್ ನ ಯೂಸ್ ಮಾಡಿ 8 ತಿಂಗಳಲ್ಲಿ 55 kg ಸಣ್ಣ ಆಗಿದ್ದಾರೆ. ಜೀನಿ ಸ್ಲಿಮ್ ತಗೊಳ್ಳಿ, ಬೇಗ ಸಣ್ಣ ಆಗ್ತೀರಾ, ಫ್ಯಾಟ್ ಲಾಸ್ ಆಗ್ತದೆ. ಜೀನಿ ಸ್ಲಿಮ್ ನ ಯೂಸ್ ಮಾಡಿ 100% ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ಸಣ್ಣ ಆಗ್ತೀರಾ. ಮಹಾರಾಷ್ಟ್ರದಲ್ಲಿ ಅತ್ಯಂತ ಚಾಣಾಕ್ಷ ರಾಜಕಾರಣಿ ಅಂತಲೇ ಅಜಿತ್ ಪವಾರ್ ಜನಪ್ರಿಯ. ಮಹಾರಾಷ್ಟ್ರದಲ್ಲಿ ಈಗಿನ NDA ಮೈತ್ರಿಕೂಟ ಅಧಿಕಾರಕ್ಕೆ ಬರಲು ಅಜಿತ್ ಪವಾರ್ ಅವರ ಪಾತ್ರ ದೊಡ್ಡದು. ಚಿಕ್ಕಪ್ಪ ಶರದ್ ಪವಾರ್ ನೆರಳಿನಲ್ಲಿ ರಾಜಕೀಯ ಜೀವನವನ್ನು ಅವರು ಕಟ್ಟಿಕೊಂಡ್ರು ಕೂಡ. ನಂತರದಲ್ಲಿ ಅವರು ಬಿಜೆಪಿ ಜೊತೆಗೆ ಸೇರ್ಕೊಂಡ್ರು, DCM ಆದ್ರು. ಆ ನಂತರದಲ್ಲಿ ಅವರದೇ ಪಕ್ಷವನ್ನು ಮುನ್ನಡೆಸ್ಕೊಂಡು ಹೋಗಿದ್ದಾರೆ. ಕೃಷಿ, ಇಂಧನ, ನೀರಾವರಿ, ಗ್ರಾಮೀಣಾಭಿವೃದ್ಧಿ ಹೀಗೆ ಹಲವು ಸ್ಥಾನಗಳನ್ನು ಕೂಡ ಅವರು ಹಾಗೆ ನೋಡಿದ್ರೆ ಅಜಿತ್ ಪವಾರ್ ಕೆಲವು ವರ್ಷಗಳ ಹಿಂದೆ ಒಂದು ಭಾಷಣ ಮಾಡ್ತಿದ್ದಾಗ ಈ ಶಿಂದೆ ಮತ್ತು ಏಕನಾಥ್ ಶಿಂದೆ ಮತ್ತು ಫಡ್ನವೀಸನ್ ಕೂರಿಸ್ಕೊಂಡು ಒಂದು ಕಡೆ ಎಲ್ಲ ಹೇಳ್ತಾ ಇದ್ದಿದ್ದು, ನಾನು 6 ಸರಿ 5 ಸರಿನೋ 4 ಸರಿ 5 ಸರಿನೋ 4 ಸರಿನೋ DCM ಆಗಿದ್ದೀನಿ. ನಿಮ್ಮಿಬ್ಬರಿಗಿಂತ 10 ವರ್ಷ ಅಥವಾ 15 ವರ್ಷ ಮೊದಲು ನಾನು ಪಾಲಿಟಿಕ್ಸಿಗೆ ಬಂದಿರೋನು. ನಾನು ಹಣೆ ಬರ ನೋಡ್ರಪ್ಪ, ನಾನು ಇನ್ನೂ DCM ಆಗಿದ್ದೀನಿ, ನೀವಿಬ್ರು CM ಆಗ್ಬಿಟ್ರಲ್ಲ. ಅದನ್ನ ಅವರಿಬ್ಬರು ಸಮ್ಮುಖದಲ್ಲೇ ಹೇಳ್ಕೊಂಡಿದ್ದಾರೆ. ಖರ್ಗೆ ಈ ಮಾತನ್ನು ಭಾಳ ಸರಿ ಹೇಳಿದ್ರು, 1-2-3 ಸರಿ. ಏನು ಮಾಡೋದಪ್ಪ, ನನ್ನ ಹಣೆನಲ್ಲಿ ಬರ್ದಿಲ್ಲ ನಾನು CM ಆಗಕ್ಕೆ ಅಂತ. ಶಿವಕುಮಾರ್ ತಮ್ಮ ಹೇಳ್ತಾರೆ, ಅವ್ರ ಹಣೆಯಲ್ಲಿ ಬರದಿದ್ರೆ ಆಗತ್ತೆ. ಕೆಲವ್ರಿಗೆ ಹಂಗಾಗತ್ತೆ, ಕೆಲವ್ರು ಭಾಳ ವಿಚಿತ್ರ. ಅವ್ರು ಎಲ್ಲ ರೀತಿಯ ಅರ್ಹತೆಗಳನ್ನು ಪಡೆದಿರ್ತಾರೆ. ಸೊ ಈಗ ಬಹುದೊಡ್ಡ ಪ್ರಶ್ನೆ, ಕ್ವಿಕ್ಕಾಗಿ ಮುಗಿಸ್ಕೊಂಡ್ಬಿಡೋಣ. NCPಯ ಭವಿಷ್ಯ ಏನಾಗುತ್ತೆ ಪೊಲಿಟಿಕಲಿ. ಅಜಿತ್ ಪವಾರ್ಗೆ 2 ಗಂಡು ಮಕ್ಕಳಿದ್ದಾರೆ. ಪಾರ್ಥ್ ಪವಾರ್ ಮೊನ್ನೆ ಒಂದು ಸಣ್ಣ ಕಾಂಟ್ರವರ್ಸಿಯಲ್ಲಿ ಸಿಕ್ಕಾಕೊಂಡು ದಲಿತರಿಗೆ ಸೇರಿದ್ದ ಜಮೀನನ್ನೇನೋ ವ್ಯವಹಾರ ಮಾಡೋಕ್ಕೋಗಿತ್ತು, ಸಾಲ್ವ್ ಮಾಡ್ಕೊಂಡಿದ್ದಂಗೆ ಕಾಣಿಸ್ತಾ ಇದೆ, ಗೊತ್ತಿಲ್ಲ. ಈಗ ಇನ್ನೊಬ್ಬ ಮಗ ಇದ್ದಾನೆ, ಒಬ್ಬಳು ಮಗಳು ಇರಬೇಕು. ಮತ್ತು ವೈಫ್ ಸುನೇತ್ರ, ಆ್ಯಕ್ಚುಲಿ ಶಿ ಕಂಟೆಸ್ಟೆಡ್ ಲಾಸ್ಟ್ ಪಾರ್ಲಿಮೆಂಟರಿ ಎಲೆಕ್ಷನ್ಸ್ನ ಎಗೇನೆಸ್ಟ್ ಸುಪ್ರಿಯಾ ಸುಳೆ, ದಟ್ ಈಸ್ ಶರದ್ ಪವಾರ್ ಅವರ ಮಗಳು. ಆಕೆನೂ ರಾಜಕಾರಣದಲ್ಲೇ ಇದ್ದಾರೆ. ಹೆಂಗೆ ಅವ್ರುಗಳೆಲ್ಲ ಮುನ್ನಡೆಸೋಕ್ಕಾಗತ್ತಾ? ಅಜಿತ್ ಪವಾರ್ ತನ್ನ ಅಂಕಲ್ ಆದಂಥ ಶರದ್ ಪವಾರ್ ಅವರ ವಿರುದ್ಧವೇ ಸಿಡಿದೆದ್ದು NCP ನ್ಯಾಷನಲಿಸ್ಟ್ ಕಾಂಗ್ರೆಸ್ ಪಾರ್ಟಿಯನ್ನು ಒಡೆದು ಹೊರಕ್ಕೆ ಬಂದವರು. ಹಾಗೆ ನೋಡಿದ್ರೆ ಶರದ್ ಪವಾರ್ ಸೋನಿಯಾ ಗಾಂಧಿ ಪ್ರಧಾನಮಂತ್ರಿ ಆಗುವುದನ್ನು ವಿರೋಧಿಸಿ ಕಾಂಗ್ರೆಸ್ಸಿಂದ ಹೊರಕ್ಕೆ ಬಂದು ಪಕ್ಷವನ್ನು ಮಾಡಿದವರು NCPನ. ಆ ಪಕ್ಷವನ್ನು ಒಡೆದವರು ಅಜಿತ್ ಪವಾರ್. ಒಡೆದ ನಂತರ ಯಾರದ್ದು ಮೂಲ NCP ಪಕ್ಷ ಅಂತ ಬಂದಾಗ ಚುನಾವಣಾ ಆಯೋಗಕ್ಕೆ ಹೋಗಿ NCPಯ ಚಿಹ್ನೆಯಾದ ಗಡಿಯಾರವನ್ನು ಗೆದ್ದುಕೊಂಡು ಬಂದರು. ಆದರೆ ಭಗವಂತ ಅವರಿಗೆ ಜೀವನದಲ್ಲಿ ಟೈಮ್ ಕೊಡಲಿಲ್ಲ. ರಾಜಕಾರಣದಲ್ಲಿ ಅವರು ಗಡಿಯಾರನ ಗೆದ್ದುಬಿಟ್ರು, ಜೀವನದಲ್ಲಿ ಅವ್ರಿಗೆ ದೇವರು ಟೈಮ್ ಕೊಡಲಿಲ್ಲ. ತುಂಬ 66 ವರ್ಷ ಕ್ಲೋಸ್ ಮಾಡಿಸ್ಬಿಟ್ಟ, ಗಡಿಯಾರ ಆಫ್ ಮಾಡಿಸ್ಬಿಟ್ಟ. ದುಡ್ಡು ಕೊರತೆ ಇಲ್ಲ ಅಜಿತ್ ಪವಾರ್ಗೆ.
he is one of the richest politician of country and Maharashtra. This is what happens. ರಾಜಕಾರಣದಲ್ಲಿ ಅಧಿಕಾರ ನಿರಂತರ ಮತ್ತು ದುಡ್ಡೇ ಪರ್ಮನೆಂಟ್ ಅಂತ ಅಂದ್ಕೊಂಡಿರೋ ಬಹುಜನ ರಾಜಕಾರಣಿಗಳು ಕರ್ನಾಟಕದಲ್ಲೂ ಇದ್ದಾರೆ. ಆರೋಗ್ಯ ನೋಡ್ಕೊಳ್ಳೋದೇ ಇರೋದು, ಬರೀ ದುಡ್ಡು ಮಾಡೋದ್ರಲ್ಲಿ ಬರೀ ದುಡ್ಡು ಮಾಡ್ಕೊಂಡಿರೋದು, ಕಳೀತಾ ಇರೋದು ಗೊತ್ತಿಲ್ಲ ಅವ್ರುಗಳಿಗೆ ಏನೋ. ಯಾಕಂದರೆ ಎಷ್ಟು ಫಾಸ್ಟ್ ನೋಡಿ, ನಿನ್ನೆ ಅಜಿತ್ ಪವಾರ್ ಅವರು ಬರ್ತಾ ಇದ್ದಾರಂತೆ ಸಾಹೇಬ್ರಂತೆ ಅಂತ, ಇವತ್ತು ನೋಡಿ ಎಷ್ಟು ಫಾಸ್ಟಾಗಿ ಇದು ಬಾಡಿ ಯಾವಾಗ ತೆಗಿತಾರಂತೆ, ಅದನ್ನು ಅದನ್ನು ಎಲ್ಲಿ ಮೂವ್ ಮಾಡ್ತಾರಂತೆ, ಅದನ್ನು ಅದು ಇದು ಬಾಡಿ ಎಷ್ಟು ಬೇಗ ಬರುತ್ತೆ ನೋಡಿ. ಇಷ್ಟೇ ಗ್ರಾಚಾರ ಎಲ್ಲರದು. ಸುಮ್ಮನೆ ಕಾಸು ಮಾಡಿ ಸಾಯಬೇಡಿ. ನೆನ್ನೆನೂ ಹೇಳಿದೆ 60 ಆದಮೇಲೆ ಭಾಳ ದಿನಕ್ಕೆ ಓಡಾಟಕ್ಕೆ ಇದಿಲ್ಲ ಅಂತ. ಹೌದು. ಹಾಗೆ ಈಗಲೂ ಹೇಳ್ತೀನಿ, ಬರೀ ದುಡ್ಡು 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 ಅಂತ ಸಾಯಬೇಡಿ. ದುಡ್ಡಿಗೆ ವಿಪರೀತವಾದ ಶಕ್ತಿ ಇದೆ ಒಂದು ಹಂತದವರೆಗೆ. ಅದಾದಮೇಲೆ ಅದು ಪೇಪರ್, ಅದು ಏನು ಮಾಡ್ಕೊಳ್ಳೋದು, ಅದಾದಮೇಲೆ ಪೇಪರ್ ಒಂದು ಹಂತದವರೆಗೆ ಇದೆ. ಅದಾದಮೇಲೆ ನಿಮಗೆ ಬೇರೆಯವ್ರಿಗೆಲ್ಲ ಹೇಳ್ತಿರೋದು ನಿಮ್ಮ ಜೀವನದಲ್ಲಿ ಏನು. ಯಾವ ಅಜಿತ್ ಪವಾರ್ ಇಸ್ ಎ ಗ್ರೇಟ್. ಇದು ತಳಮಟ್ಟದಲ್ಲಿದ್ದಾರೆ. ಯಾರು ನಡೆಸ್ತಾರೆ ಆ ಪಕ್ಷನ ಗೊತ್ತಿಲ್ಲ. ಒಂದು ವಿರಾಮ ತೊಗೊಂಡು ವಾಪಸ್ ಬಂದುಬಿಡೋಣ. ಎಸ್ ಸರ್. ಬಂದಮೇಲೆ ಒಂಚೂರು ಆ ಮಾಹಿತಿಗಳನ್ನು ನಾನು ತೊಗೊಂಡು ನಂತರ ಮುಖ್ಯಮಂತ್ರಿಗಳು ಮಗದೊಮ್ಮೆ ನಿಟ್ಟುಸಿರು ಬಿಟ್ಟು ಇವತ್ತು ರಾತ್ರಿ ನೆಮ್ಮದಿಯಾಗಿ ಇನ್ನೊಂದು ನೆಮ್ಮದಿಗೆ ಹೋಗ್ತಾರೆ ಅಂತ ಕಾಣುತ್ತೆ. ಬಿ ರಿಪೋರ್ಟನ್ನು ಅಕ್ಸೆಪ್ಟ್ ಮಾಡಿದೆ ಕೋರ್ಟ್. ಮೂಡ್ ಹಾಕಿ. ವಾಪಸ್ ಬರೋಣ.